ಮೊನ್ನೆ ದಿವಸ ಒಂದು ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 114/26ನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿರುತ್ತೆ. ಇದಕ್ಕಾಗಿ ತನಿಖಾ ತಂಡವನ್ನು ರಚಿಸಿ ಅಕ್ಯೂಸ್ಡ್ ಅರೆಸ್ಟ್ಗೋಸ್ಕರ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ನಿನ್ನೆ ದಿವಸ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಿ ಅವ್ರಿಗೆ ಒಂದು ಕಾನೂನಾತ್ಮಕ ಒಂದು ಪ್ರೊಸೀಜರ್ನ ಅನುಸರಿಸಿ ನಂತರ ಇವತ್ತು ಮಾಜರ್ಗಾಗಿ ಕರೆದುಕೊಂಡೋಗಿರ್ತಾರೆ. ಮಾಜರಾಗಿದ್ದ ನಂತರ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಪ್ರಭುಸ್ವಾಮಿ ಅವರಿಗೆ ಅವರು ಅಟ್ಯಾಕ್ ಮಾಡಿ ಅಸಾಲ್ಟ್ ಮಾಡಿರ್ತಾರೆ. ಅವಾಗ ತಪ್ಪಿಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಆಫೀಸರ್ ಸಹ ಅಲ್ಲಿದ್ದು ಅವ್ರಿಗೆ ಎಚ್ಚರಿಕೆ ನೀಡಿ ಒಂದು ಏರ್ ಫೈರ್ ಸಹ ಮಾಡಿರ್ತಾರೆ. ಆದರೂ ಸಹ ಅವರು ಅಲ್ಲಿ ಸ್ಟಾಪ್ ಆಗಲ್ಲ. ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಅಸಾಲ್ಟ್ ಮಾಡಿದ್ದಾರೆ. ಆತ್ಮರಕ್ಷಣೆಗಾಗಿ ಒಂದು ಸುತ್ತು ಗುಂಡನ್ನು ಆರಿಸಿದ್ದಾರೆ. ಬಲಗಾಲಿಗೆ ಅವ್ರಿಗೂ ಪೆಟ್ಟಾಗಿದೆ, ನಮ್ಮ ಹೆಡ್ ಕಾನ್ಸ್ಟೇಬಲ್ ಅವ್ರಿಗೂ ಪೆಟ್ಟಾಗಿದೆ. ಇಬ್ಬರೂ ಸಹ ಅಕ್ಯೂಸ್ಡು ಮತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಇಬ್ಬರೂ ಸಹ ಟ್ರೀಟ್ಮೆಂಟ್ ಚಿಕಿತ್ಸೆ ಪಡೀತಾ ಇದ್ದಾರೆ. ಈಗ ಶೂಟೌಟ್ ಆಗಿದೆಯಲ್ಲ, ಆ ವ್ಯಕ್ತಿ ಹಿನ್ನೆಲೆ ಅವರು ಸಿದ್ದರಾಜು ಅಲಿಯಾಸ್ ಸಿದ್ದು ಅಂತೇಳಿ ಇವರು ಇದರಲ್ಲಿ ಬೆಂಗಳೂರು ರಾಮನಗರ ಅಲ್ಲೆಲ್ಲ ಈ ಸೀಜರ್ ಮಾಡ್ತಾರೆ, ಕಾರು ರಿಕವರಿ ಸೀಜರ್ ಮಾಡ್ತಾರಲ್ಲ, ಆ ಕೆಲಸ ವೃತ್ತಿ ಮಾಡ್ತಿರ್ತಾರೆ. ಅದಕ್ಕಾಗಿ ಅವ್ರನ್ನ ಸಿದ್ದರಾಜ್ ಅಲಿಯಾಸ್ ಸಿದ್ದು ಅಂತ ಹೇಳಿ ಕರೀತಾರೆ. ಇವರು ರಾಮನಗರದಲ್ಲಿ ಐಜೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಸಹ ಆಗಿರ್ತಾರೆ. ಇವ್ರಿಗೆ ಒಂದು 6 ಕೇಸ್ ಪ್ರೀವಿಯಸ್ಲಿ ಒಂದು 6 ಕೇಸ್ ರಿಜಿಸ್ಟರ್ ಆಗಿದೆ ಇವ್ರ ಮೇಲೆ. ಇದು ಸೇರಿ 7ನೇ ಕೇಸ್ ಪ್ರಕರಣ ದಾಖಲಾಗಿರುತ್ತೆ ಇವ್ರ ಮೇಲೆ. ಅಂದರೆ ರೌಡಿ ಶೀಟರ್ ಆಗಿರ್ಬೋದು. ಇವರು ರೌಡಿ ಶೀಟರ್ ರಾಮನಗರ ಜಿಲ್ಲೆಯಲ್ಲಿ. ಮೂಲತಃ ಅವರು ಇಲ್ಲಿನವರು, ಆದರೆ ಯಾವಾಗಾದರೂ ಅಪರೂಪಕ್ಕೆ ಬಂದು ಹೋಗ್ತಾ ಇರ್ತಾರೆ. ಸುಮಾರು 10 ವರ್ಷದಿಂದ ಇವರು ರಾಮನಗರ ಜಿಲ್ಲೆಯಲ್ಲಿ ಇರ್ತಾರೆ. ಮೇಡಮ್, ಇವರು ಲೈಸೆನ್ಸ್ ಸೀಸರ ಹೇಗೆ ಮೇಡಮ್? ಇವರು ಸೀಸಿಂಗ್ ಇಲ್ಲ, ಅದೆಲ್ಲ ಮುಂದಿನ ತನಿಖೆಯಿಂದ ತಿಳಿಬೇಕಾಗಿದೆ. ಈಗ ಅಕ್ಯೂಸ್ಡ್ ನಮ್ಮ ಈ ಮರ್ಡರ್ ಕೇಸಲ್ಲಿ ಇವರು A1 ಅಕ್ಯೂಸ್ಡ್ ಆಗಿರ್ತಾರೆ. ಓಕೆ.